NMMS ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು NMMS ಪರೀಕ್ಷೆ ಬರೆದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು DSCERT ಇಂದ ಒಂದು ಗುಡ್ ನ್ಯೂಸ್ ಬಂದಿದೆ. ನಾವು ಕಳೆದ ವಾರವಷ್ಟೇ ಹೇಳಿದ್ವಿ, NMMS ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನ ಮುಂದಿನ ವಾರ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಅದೇ ಪ್ರಕಾರ ಇವತ್ತು DSCERT ವೆಬ್ಸೈಟ್ ಒಳಗೆ NMMS 2025-26ನೇ ಸಾಲಿನಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಬರೆದಂಥ ಎಲ್ಲ ವಿದ್ಯಾರ್ಥಿಗಳು NMMS ಪರೀಕ್ಷೆ ಬರೆದಂಥ ಎಲ್ಲ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನ ತಾತ್ಕಾಲಿಕ ಅಂಕಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಪ್ರತಿ ವಿದ್ಯಾರ್ಥಿ ಮ್ಯಾಟ್ಗೆ ಎಷ್ಟು ತಗೊಂಡನ, ಸ್ಯಾಟ್ಗೆ ಎಷ್ಟು ತಗೊಂಡನ, ಟೋಟಲ್ ಎಷ್ಟು ತಗೊಂಡಿದೆ, ಈ ತರ ಒಂದು ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾವು NMMS ರಿಸಲ್ಟ್ ಬಂದಾಯ್ತು, ಮುಂದೇನು, ಈ ರಿಸಲ್ಟ್ ಅನ್ನ ಎಲ್ಲಿ ನಾವು ವೀಕ್ಷಣೆ ಮಾಡಬಹುದು, ರಿಸಲ್ಟ್ ಎಲ್ಲಿ ಲಭ್ಯ ಐತಿ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟ ಮಾಡ್ತಾರ, ಈಗ ಅಂಕಪಟ್ಟಿ ಪ್ರಕಟ ಆಯ್ತು, ಫೈನಲ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂದ್ರೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತ ಬಿಡ್ತಾರ, ಸ್ಕಾಲರ್ಶಿಪ್ ಆಯ್ಕೆ ಆದಂತ ಮೇಲೆ ಯಾವಾಗಿಂದ ನಿಮಗೆ ಹಣ ಬರಕ್ ಶುರು ಆಗ್ತೈತಿ, ನೆಕ್ಸ್ಟ್ ಸ್ಕಾಲರ್ಶಿಪ್ ಮುಂದುವರಿಯಲು ಇರುವ ನಿಬಂಧನೆಗಳು ಏನು, ನಿಮಗೆ ದುಡ್ಡು ಬರ್ಬೇಕಾದ್ರೆ ಸ್ಕಾಲರ್ಶಿಪ್ ಹಣ ಬರಬೇಕಾದ್ರೆ ಒಂದಿಷ್ಟು ಕಂಡೀಷನ್ಸ್ ಇದಾವೆ, ಏನೆಲ್ಲ ಕಂಡೀಷನ್ಸ್, ಆಮೇಲೆ ಎಲಿಜಿಬಿಲಿಟಿ ಸ್ಕೋರ್ ಸಪ್ರೇಟ್ 40%, ಓವರಾಲ್ 40% ಅನ್ನುವಂಥ ಡೌಟ್ ಇನ್ನೂ ಕೂಡ ಐತಿ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಈ ಎಲ್ಲಾ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋಲಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ NMMS ರಿಸಲ್ಟ್ ಎಲ್ಲಿ ಲಭ್ಯ ಐತಿ ಅಂದ್ರೆ ಈಗಾಗಲೇ ನಿಮ್ಮ ವಾಟ್ಸ್ಆಪ್ ಗ್ರೂಪ್ನಾಗ ರಿಸಲ್ಟ್ ಲಿಂಕ್ ಬಂದೈತಿ. ಆ ಲಿಂಕ್ ಅನ್ನ ಬಳಸ್ಕೊಂಡು ಬಹುತೇಕ ವಿದ್ಯಾರ್ಥಿಗಳು ನಿಮ್ಮ ರಿಸಲ್ಟ್ ಅನ್ನ, ನಿಮ್ಮ ಡಿಸ್ಟಿಕ್ ಲಿಸ್ಟ್ ಅನ್ನ ನೋಡಿ ನಿಮ್ಮ ಫಲಿತಾಂಶ ತಿಳ್ಕೊಂಡಿದ್ರಿ. ಅಂದ್ರೆ ಮ್ಯಾಟ್ಗೆ ಎಷ್ಟು ತಗೊಂಡಿರಿ, ಶಾರ್ಟ್ ಎಷ್ಟು ತಗೊಂಡಿರಿ ಅನ್ನೋದನ್ನ ತಿಳ್ಕೊಂಡಿರಿ. ಯಾರು ಇನ್ನೂ ರಿಸಲ್ಟ್ ನೋಡಿಲ್ಲ ಅವ್ರಿಗೋಸ್ಕರ ನಿಮ್ಮ ಮೊಬೈಲ್ ಒಳಗೆ ಗೂಗಲ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರ ನೀವು ಏನಂತ ಟೈಪ್ ಮಾಡ್ಬೇಕಂದ್ರೆ DSCERT ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು. DSCERT ಅನ್ನಂತ ಒಂದು ಐಕಾನ್ ಬರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ DSCERT ವೆಬ್ ಪೋರ್ಟಲ್ ಓಪನ್ ಆಗ್ತದೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮಗೆ ಸರ್ವಿಸ್ ಅಂಡ್ ಸ್ಕೀಮ್ಸ್ ಅಂತ ಇರ್ತದೆ, ಅಂದ್ರೆ ಸೇವೆಗಳು ಮತ್ತು ಯೋಜನೆಗಳು. ಅದರೊಳಗೆ ನೀವು ಕೆಳಗೆ ಬಂದ್ರೆ NMMS ಅಂತಿದೆ, ಅಲ್ಲಿ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದಿದೆ ನೋಡ್ರಿ, NMMS 2025-26 ಎಕ್ಸಾಮ್ ಡಿಸ್ಟ್ರಿಕ್ಟ್ ವೈಸ್ ಪ್ರೊವಿಷನಲ್ ಮಾರ್ಕ್ ಲಿಸ್ಟ್ ಪ್ರಾಜೆಕ್ಟ್ ಇಯರ್ 2026 and 27 ಈ ತರ ಕೊಟ್ಟಿದ್ವಿ. ಇಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಬ್ಲೂ ಇಂಕಿನ ಹೆಸರು ಐತಿ. ಉದಾಹರಣೆಗೆ ಬೆಂಗಳೂರು ರೂರಲ್, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಈ ತರ ನೀವು ಯಾವ ಡಿಸ್ಟ್ರಿಕ್ಕಿನ ವಿದ್ಯಾರ್ಥಿ ಆಗಿರಿ ಆ ಡಿಸ್ಟ್ರಿಕ್ಕಿನ ಹೆಸರ ಮೇಲೆ ಕ್ಲಿಕ್ ಮಾಡ್ಬೇಕು. ಈಗ ಉದಾಹರಣೆಗೆ ನಾನು ಗದಗ ಜಿಲ್ಲೆಯ ವಿದ್ಯಾರ್ಥಿ ಆಗಿದ್ರೆ ಗದಗ ಅನ್ನುವಂಥ ಹೆಸರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಗದಗ ಜಿಲ್ಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು NMMS ಪರೀಕ್ಷೆ ಬರ್ತಿದ್ರಲ್ಲ ಎಲ್ಲ ವಿದ್ಯಾರ್ಥಿಗಳ ಅಂಕಪಟ್ಟಿ ಓಪನ್ ಆಯ್ತು. ಫ್ರಾಕ್ಷನ್ ಆಫ್ ಸೆಕೆಂಡ್ ಡೌನ್ಲೋಡ್ ಆಗ್ತೈತಿ. ಇದರೊಳಗೆ ನಿಮ್ಗೆ ಗದಗ ಜಿಲ್ಲೆಯೊಳಗೆ ಯಾವ ತಾಲೂಕಿನಿರೋದ್ರಿ ತಾಲೂಕು ವೈಸ್ ಕೂಡ ಲಿಸ್ಟ್ ಇರ್ತೈತಿ. ಈಸಿಯಾಗಿ ನೀವು ಎಷ್ಟು ಅಂಕ ಪಡ್ಕೊಂಡ್ರಿ ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಇಷ್ಟು ರಿಸಲ್ಟ್ ನೋಡುವಂತ ಬಗ್ಗೆ. ನೆಕ್ಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟ ಆಗ್ತೈತಿ, 5 ವರ್ಷದ ವೇಳಾಪಟ್ಟಿ ಆಧಾರದ ಮೇಲೆ. ಈಗ ತಾತ್ಕಾಲಿಕ ಅಂಕಪಟ್ಟಿ ಬಿಟ್ಟಾದ್ಮೇಲೆ ಒಂದು ವಾರ ಅಥವಾ ಕನಿಷ್ಠ 15 ದಿನ ಟೈಮ್ ತಗೊಂಡು ತಾತ್ಕಾಲಿಕ ಸೆಲೆಕ್ಷನ್ ಲಿಸ್ಟ್, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಬಹುತೇಕ ಈಗ ಏಪ್ರಿಲ್ 1ನೇ ವಾರ ಅಂದ್ರೆ ಏಪ್ರಿಲ್ ಎಂಡಿಗೆ, ಏಪ್ರಿಲ್ 20 ನಂತರ ಅಥವಾ ಏಪ್ರಿಲ್ ಎಂಡಿಗೆ ಬಹುತೇಕ 2025-26ನೇ ಸಾಲಿನ NMMS ಸ್ಕಾಲರ್ಶಿಪ್ಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ಅದರೊಳಗೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಸ್ಕಾಲರ್ಶಿಪ್ಗೆ ಅವ್ರ ಹೆಸರು ಮಾತ್ರ ಇರ್ತೈತಿ. ಇವತ್ತು ಬಿಟ್ಟಂತ ಮಾರ್ಕ್ಸ್ ಲಿಸ್ಟ್ ಒಳಗ ತಾತ್ಕಾಲಿಕ ಅಂಕಪಟ್ಟಿ ಒಳಗ ಪರೀಕ್ಷೆ ಬರೆದಂತ ಎಲ್ಲಾ ವಿದ್ಯಾರ್ಥಿಗಳ ಹೆಸರು ಇರ್ತೈತಿ. ಬಟ್ ನೆಕ್ಸ್ಟ್ ಏನ್ ಬಿಡ್ತಾರಲ್ಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಒಳಗ ಯಾವ ವಿದ್ಯಾರ್ಥಿ ಸೆಲೆಕ್ಟ್ ಆಗಿರ್ತಾರ ಅವ್ರ ಹೆಸರು ಮಾತ್ರ ಇರ್ತೈತಿ. ಅದು ನಿಮ್ ಗಮನಕ್ಕಿರಲಿ. ಅದು ಬಹುತೇಕ ಒಂದು ವಾರ ಅಥವಾ 15 ದಿನ ಕನಿಷ್ಠ ಬಿಟ್ಟು ಏಪ್ರಿಲ್ ಎಂಡಿಗೆ ಬಿಡೋ ಸಾಧ್ಯತೆ ಐತಿ. ನೀವು ಇನ್ನೊಂದು 15 ದಿನ ತಾಳದಿಂದ ಕಾಯ್ಬೇಕು. ಆಯ್ಕೆ ಆದ್ಮೇಲೆ ಯಾವಾಗಿಂದ ಹಣ ಬರ್ತೈತಿ, ಈಗ ಏಪ್ರಿಲ್ ಎಂಡಿಗೆ ಅಥವಾ ಏಪ್ರಿಲ್ 20 ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ. ಆ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಇದ್ರ ನೀವು 9th ಬರ್ತಿರಲ್ಲ, 9th ಬಂದ್ಮೇಲೆ NSP ಪೋರ್ಟಲ್ ಒಳಗ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿರ್ತಲ್ಲ ಅವ್ರು NSP ಒಳಗೆ ಅರ್ಜಿ ಸಲ್ಲಿಸ್ಬೇಕು. ಅದು ಫಸ್ಟ್ ವಿದ್ಯಾರ್ಥಿ ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸ್ಬೇಕು. ಅಂದ್ರೆ ನಿಮ್ಮ ಶಾಲೆಯೊಳಗ ನಿಮ್ಮ ಟೀಚರ್ಸ್ ನಿಮ್ಮ ಅಪ್ಲಿಕೇಶನ್ ಹಾಕ್ತಾರೆ. ತದನಂತರ ಅದು ಸ್ಕೂಲ್ ಲಾಗಿನ್ಗೆ ಹೋಗ್ತೈತಿ, HM ಲಾಗಿನ್ಗೆ ಅವ್ರು ವೆರಿಫೈ ಮಾಡಿ ಡಿಸ್ಟ್ರಿಕ್ಟ್ ಲಾಗಿನ್ಗೆ ಕಳಿಸ್ತಾರೆ. ಅದಕ್ಕೂ ಮೊದಲು ನೀವು ಸೆಲೆಕ್ಷನ್ ಲಿಸ್ಟ್ ಒಳಗೆ ಏನು ಹೆಸರು ಇರ್ತೈತಲ್ಲ ನಿಮ್ದು, ಆ ಹೆಸರು ಆಧಾರ್ ಕಾರ್ಡಿಗಿರೋ ಹೆಸರು ಸೇಮ್ ಐತಿಲ್ಲ ನೋಡ್ಬೇಕು. ಒಂದ್ ವೇಳೆ ನಿಮ್ಮ ಹೆಸರು ಮುಂದ ತಂದೆ ಹೆಸರು ಇತ್ತು ಇದರೊಳಗೆ ಸೆಲೆಕ್ಷನ್ ಲಿಸ್ಟ್ ಒಳಗ, ಆಧಾರ್ ಕಾರ್ಡ್ ತಂದೆ ಹೆಸರು ಇಲ್ಲ ಅಂದ್ರೆ ಅದು ನಿಮ್ಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಸ್ಕಾಲರ್ಶಿಪ್ ಜಮಾ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಒಳಗೆ ಏನು ಹೆಸರು ಇರ್ತೈತಲ್ಲ ಎಕ್ಸಾಕ್ಟ್ಲಿ ಸೇಮ್ ಆಧಾರ್ ಕಾರ್ಡ್ ಒಳಗೆ ಹಂಗೆ ಇರ್ಬೇಕು. ಹಂಗೆ ಆಗೋಂಗೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ, ಇನ್ನೂ ಈಸಿ ಆಗುತ್ತೆ ನೀವು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸೋದಕ್ಕೆ. ನೆಕ್ಸ್ಟ್ 9th ಬಿಗಿನಿಂಗ್ ನೀವು ಜುಲೈ ಅಥವಾ ಆಗಸ್ಟ್ ಒಳಗೆ ಅಪ್ಲಿಕೇಶನ್ ಸಲ್ಲಿಸ್ತೀರಿ.
ಯಾವಾಗ ನಿಮ್ಮ ಸ್ಕಾಲರ್ಶಿಪ್ ಜಮಾ ಆಗ್ತೈತೆ ಅಂದ್ರೆ 9th ನೀವು ಡಿಸೆಂಬರು ಅಥವಾ ನವಂಬರ್ ಇದ್ದಾಗ ಅಥವಾ ಜನವರಿಗೆ ನೀವು 9 ತಿಂಗಳದು ಅಥವಾ 6 ತಿಂಗಳದು ಅಥವಾ ಒಂದು ವರ್ಷದ ಒಮ್ಮೆಗೆ ನಿಮ್ಗೆ 12,000 ಸ್ಕಾಲರ್ಶಿಪ್ಪನ್ನು ಜಮಾ ಮಾಡ್ತಾರೆ, ಅಥವಾ 3 ತಿಂಗಳದ ಒಮ್ಮೆಗೆ 9,000 ಹಿಂಗೆ ಕೂಡ ಜಮಾ ಮಾಡ್ತಾರೆ. ಅಂದರೆ ನೀವು 9th ಬಂದ ತಕ್ಷಣ 9th 10th PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಟ್ಟು 4 ವರ್ಷ ಸ್ಕಾಲರ್ಶಿಪ್ ಬರಬೇಕು. ನೀವು 8th ಪರೀಕ್ಷೆ ಬರೋದು 8th ಸೆಲೆಕ್ಟ್ ಆದರೂ ಕೂಡ ಸ್ಕಾಲರ್ಶಿಪ್ ಬರೋದು ಯಾವಾಗಿಂದ ಅಂದ್ರೆ ನೀವು 9th ಬಂದಮೇಲೆ 9th ಕನ್ಸಿಡರ್ ನಿಮ್ಗೆ ಅದು 9th ಒಳಗೆ ನೀವು ನವಂಬರ್ ಡಿಸೆಂಬರ್ ಬಂದಮೇಲೆ ಅಂದರೆ ಅಪ್ಲಿಕೇಶನ್ ಎಲ್ಲ ಹಾಕಿ ರಾಜ್ಯ ಹಂತಕ್ಕೆಲ್ಲ ತಲುಪಬೇಕಾದ್ರೆ ನವಂಬರ್ ತನಕ ಹೋಗುತ್ತದೆ. ಆಲ್ಮೋಸ್ಟ್ ಡಿಸೆಂಬರ್ಗೆ ಅಥವಾ ಜನವರಿಗೆ ನಿಮ್ಮ ಸ್ಕಾಲರ್ಶಿಪ್ ಹಣ ಜಮಾ ಆಗ್ತದೆ. ಇದು ಗೊತ್ತಿರಲಿ. ಇನ್ನು ಸ್ಕಾಲರ್ಶಿಪ್ ಮುಂದುವರಿಯುವ ನಿಬಂಧನೆಗಳು ಯಾವುವು? ನೀವು ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರಿ 9th ನಿಮ್ಮ ಸ್ಕೂಲ್ ಒಳಗೆ ಸ್ಕಾಲರ್ಶಿಪ್ ತೊಗೊಂಡ್ರಿ, ನೆಕ್ಸ್ಟ್ ಇಯರ್ 10th ಬೇರೆ ಸ್ಕೂಲ್ ಹಚ್ಬೇಕಾದ್ರೆ ನೀವು ಎಡೆಡ್ ಸ್ಕೂಲು ಅಥವಾ ಗೌರ್ಮೆಂಟ್ ಸ್ಕೂಲ್ ಹಚ್ಚಿದ್ರೆ ಮಾತ್ರ ಈ ಸ್ಕಾಲರ್ಶಿಪ್ ಮುಂದುವರಿತೈತಿ. ಆಮೇಲೆ ಮಿನಿಮಮ್ 60% ರಿಸಲ್ಟ್ ಮಾಡಬೇಕು, ಫಲಿತಾಂಶ ಮಿನಿಮಮ್ 60% ಮಾಡಬೇಕು. ಆಮೇಲೆ ಸ್ಕೂಲ್ ಚೇಂಜ್ ಮಾಡೋದಾದ್ರೆ ಗೌರ್ಮೆಂಟ್ ಸ್ಕೂಲ್ ಅಥವಾ ಎಡೆಡ್ ಸ್ಕೂಲ್ಗೆ ಮಾತ್ರ ಹಚ್ಬೇಕು, ಅಂದಾಗ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಮುಂದುವರಿತೈತಿ. ಉದಾಹರಣೆಗೆ 10th ಪಾಸ್ ಆದಮೇಲೆ ಯಾವುದೋ ನಾವು PUC ಸೈನ್ಸು ನಮ್ಮ ಇಂಜಿನಿಯರಿಂಗ್ ಮೆಡಿಕಲ್ ಟ್ರೈನಿಂಗ್ ಕೊಡ್ತಾರಲ್ಲಿ, CET ಕೋಚಿಂಗ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅನ್ಎಡೆಡ್ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿದ್ರೆ ಅನಾಯಾಸವಾಗಿ ನಿಮ್ಮ ಸ್ಕಾಲರ್ಶಿಪ್ 2 ವರ್ಷದ್ದು ಹೋಗ್ತದೆ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರೋದಿಲ್ಲ, ಯಾಕಂದ್ರೆ ಅನ್ಎಡೆಡ್ ಕಾಲೇಜ್ ಅನುದಾನ ರಹಿತ ಕಾಲೇಜ್ಗೆ ಹಚ್ಚಿದ್ರೆ ನಿಮ್ಮ ಸ್ಕಾಲರ್ಶಿಪ್ ಬರೋದಿಲ್ಲ. ಈ ಸ್ಕಾಲರ್ಶಿಪ್ 10th ನಂತರ ಕೂಡ ಮುಂದುವರಿಬೇಕಾದ್ರೆ ಗೌರ್ಮೆಂಟ್ ಕಾಲೇಜ್ ಅಥವಾ ಅನುದಾನಿತ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿಸಿದ್ರೆ ಸುಲಭವಾಗಿ ನಿಮಗೆ ಇದು ಮುಂದುವರಿತದೆ. ಭಾಳಷ್ಟು ಜನ ಫೋನ್ ಮಾಡ್ತಾ ಇದ್ದೀರಿ, ನಮ್ಮದು ಮ್ಯಾಟ್ ಕಡಿಮೆ ಆಗೈತ್ರಿ, ಸ್ಯಾಟ್ ಜಾಸ್ತಿ ಆಗೈತಿ. ಅಂದ್ರೆ ಮ್ಯಾಟ್ 36ಕ್ಕಿಂತ ಕಡಿಮೆ ಬಿದ್ದೈತಿ, 31 ಬಿದ್ದೈತಿ, ಸ್ಯಾಟ್ 41 ಬಿದ್ದೈತಿ, 2 ಕೂಡಿ 72 ಆಗ್ಯಾವ್ರಿ. ಬಟ್ ಮ್ಯಾಟ್ ಏನೈತಲ್ಲ ಕನಿಷ್ಠ 40% ಬಂದಿಲ್ಲ ನಮ್ಮದು. ಹಾಗಾಗಿ ಅದು ಸೆಲೆಕ್ಟ್ ಆಗುತ್ತೋ ಇಲ್ಲೋ, ಎಲಿಜಿಬಲ್ ಆಗುತ್ತೋ ಇಲ್ಲ ಅಂತ ಕೇಳ್ತಾ ಇದ್ದೀರಿ. ನಾ ಈಗಾಗಲೇ ಹೇಳಿದ್ದೀನಿ, 40% ಮಾರ್ಕ್ಸ್ ಸಪ್ರೇಟಾಗಿ ಬರ್ಬೇಕಂತೇನಿಲ್ಲ. ಮ್ಯಾಟ್ ಪ್ಲಸ್ ಸ್ಯಾಟ್ ಎರಡೂ ಸೇರಿ 180ಕ್ಕೆ ಕನಿಷ್ಠ 72 ಬರ್ಬೇಕು. ಕನಿಷ್ಠ 72, ಟೋಟಲ್ 72 ಬಂದೈತಲ್ಲ ಅಂದ್ರೆ ನೀವು ಎಲಿಜಿಬಲ್ ಆಗಿರಿ ಅಂತ ಅರ್ಥ. ಇದು ಗೊತ್ತಿಲ್ಲ ನಿಮಗೆ. ಕೆಲವು ಡಿಸ್ಟಿಕ್ಕಿಂದ ಡಿಸ್ಟಿಕ್ಕಿಗೆ ಇದು ಕಟ್ ಆಫ್ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತೆ. ಅದಕ್ಕೆ ಕೆಲವು ಕಡೆ 84 ಬಿದ್ದರೂ ಸೆಲೆಕ್ಟ್ ಆಗಿದ್ದಾರೆ, ಕೆಲವು ಕಡೆ 85 ಬಿದ್ದರೂ ಸೆಲೆಕ್ಟ್ ಆಗಿಲ್ಲ, ಕೆಲವು ಕಡೆ 72 ಕಟ್ಟಾಣಕಟ್ಟಿ ಎಲಿಜಿಬಲ್ ಆದರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅದಕ್ಕೆ ಡಿಸ್ಟಿಕ್ಕಿಂದ ಡಿಸ್ಟಿಕ್ಕಿಗೆ ಈ ಕಟ್ ಆಫ್ ಮಾರ್ಕ್ಸ್ ವೇರಿಯೇಷನ್ ಆಗೋದ್ರಿಂದ ನೀವು ಎಷ್ಟೇ ಅಂಕ ಕಡಿಮೆ ತೊಗೊಂಡಿದ್ರು ಕೂಡ ತಾಳ್ಮೆಯಿಂದ ಕಾಯಿರಿ. 15 ದಿನ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಹಚ್ತಾರೆ. ಯಾರ್ಯಾರು ಅಂಕ ಚೆನ್ನಾಗಿ ಓದಿರಿ, ಅಂಕ ಕಡಿಮೆ ಬಿದ್ದವು, ನಾನು ಸೆಲೆಕ್ಟ್ ಆಗೋ ಸಾಧ್ಯತೆ ಇಲ್ಲರಿ ಅನ್ನೋರು ಡಿಸಪಾಯಿಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಬದುಕಿನಲ್ಲಿ ತುಂಬ ದೊಡ್ಡ ದೊಡ್ಡ ಅವಕಾಶಗಳು ಬರ್ತವೆ. ನಿಮಗೆ ಈ ಅವಕಾಶ ತಪ್ಪೈತಂದ್ರೆ ಇದಕ್ಕಿಂತ ದೊಡ್ಡ ನಿಮಗೆ ಕಾದು ಕುಂತೈತೆ ಅಂತ ಅರ್ಥ. NTS ಅಂತೇಳಿ ಪರೀಕ್ಷೆ ಬರುತ್ತೆ SLC, ಇದಕ್ಕಿಂತ ದೊಡ್ಡ ಲಾಭ ಬರುವಂಥ ಪರೀಕ್ಷೆ. ನಿಮಗೆ ಟ್ಯಾಲೆಂಟ್ ಇದ್ರೆ, ನೀವು ಒಳ್ಳೆ ಪ್ರಯತ್ನವಾದಿಗಳಾಗಿದ್ರೆ ಇಂಥ ದೊಡ್ಡ ದೊಡ್ಡ ಸ್ಕಾಲರ್ಶಿಪ್ಗಳು ನಿಮ್ಗೆ ಹುಡ್ಕೊಂಡು ಬರ್ತವೆ. ಅದಕ್ಕೆ ಅಧೈರ್ಯ ಬೆಳಕ್ಕೆ ಹೋಗ್ಬೇಡ್ರಿ, ಆತ್ಮವಿಶ್ವಾಸ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ಈ ಸ್ಕಾಲರ್ಶಿಪ್ ತಪ್ಪೈತಂದ್ರೆ ಮುಂದೆ ಗ್ಯಾರಂಟಿ ದೊಡ್ಡ ಸ್ಕಾಲರ್ಶಿಪ್ ಬರೋದೈತೆ ಅಂತ ತಿಳ್ಕೊರಿ. ಯಾರ್ಯಾರು ಸೆಲೆಕ್ಟ್ ಆಗೋ ಸಾಧ್ಯತೆ ಐತಿ, ಒಳ್ಳೆ ಅಂಕ ಗಳಿಸಿದ್ರಿ, ಎಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರು ಸೆಲೆಕ್ಟ್ ಆಗೋ ಸಾಧ್ಯತೆ ಕಡಿಮೆ ಐತಿ, ನೀವು ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ನಿಮ್ಮ ಬದುಕಿಗೆ ಗೆಲುವಾಗೋದಕ್ಕೆ ಏನು ಬೇಕೆಲ್ಲ ಹೆಲ್ಪ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಂದು ವಿಡಿಯೋನ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.